ಶ್ರೀಂ ಶ್ರೀಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. 2026ನೇ ಇಸ್ವಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮಿಥುನ ರಾಶಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಅನಸೂಯ ರಾಜೀವ್. ಮಿಥುನ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಅಂತಲೇ ಹೇಳ್ತೇನೆ. ಪೂರ್ವಾರ್ಧದಲ್ಲಿ ಅಂದರೆ ಜೂನ್ ಒಳಗಡೆ ಸ್ವಲ್ಪ ಕಷ್ಟಪಡಿ, ಆನಂತರ ನಿಮಗೆ ಸುಖದ ದಿನಗಳು ಬರ್ತಕ್ಕಂಥದ್ದು. ಯಾಕೆ ಅಂತಂದರೆ ನಿಮಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥದ್ದು ಜೂನ್ ಒಳಗಡೆ ನಾನು ಹೇಳ್ತಾ ಇರೋದು. ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ. ಮತ್ತು ಬಂಧುಗಳೊಂದಿಗೆ, ಸ್ನೇಹಿತರೊಂದಿಗೆ ವೈರತ್ವ, ಯಾಕೋ ನಿಮ್ಮ ಮಾತು ಅವ್ರಿಗೆ ಯಾರಿಗೂ ಇಷ್ಟನೇ ಆಗಲ್ಲ. ಸ್ವಲ್ಪ ಹಿಂದೆ ಹೊಟ್ಟೋಗ್ತಾರೆ, ಅವ್ರು ನಿಮ್ಮನ್ನು ಬಿಟ್ಬಿಡ್ತಾರೆ. ಯಾಕೆ ಗೊತ್ತಾ, ನಿಮಗೆ ವೃತ್ತಿಯಲ್ಲೂ ಬದಲಾವಣೆ ಆಗ್ತಕ್ಕಂಥದ್ದು. ಯಾಕೆ ವೃತ್ತಿಯಲ್ಲಿ ಬದಲಾವಣೆ ಆಗುತ್ತೆ? ಈಗಿರೋ ಒಂದು ಕೆಲಸ ಏನಿದೆ ಅದರಲ್ಲಿ ತೊಂದರೆಗಳು ಶುರುವಾಗುತ್ತೆ, ಮತ್ತು ಏನೇನೋ ಸಮಸ್ಯೆಗಳು ಶುರುವಾಗುತ್ತೆ. ನೀವು ಕೆಲಸ ಬಿಟ್ಬಿಡ್ತೀರಾ. ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ತಕ್ಕಂತಹ ಒಂದು ಸಂದರ್ಭಗಳು ಜಾಸ್ತಿ ನಿಮಗೆ ಬರ್ತಕ್ಕಂಥದ್ದು ಆಗುತ್ತೆ. ಏನು ಕೆಲಸ ಮಾಡಿದ್ರೂ ನಿಮಗೆ, ಎಷ್ಟು ಹಣ ಖರ್ಚು ಮಾಡಿದ್ರೂ, ಏನು ಕೆಲಸ ಮಾಡಿದ್ರೂ ನಿಮಗೆ ಜಯ ಸಿಗೋದೇ ಇಲ್ಲ ಈ 5 ತಿಂಗಳುಗಳು. ಜೊತೆಗೆ ನೀವು ಮಾಡೋ ಕೆಲಸ ನೋಡ್ಕೊಂಡು ಮಾಡಿ, ಇಲ್ಲದೆ ನಿಮಗೆ ಅಪವಾದಗಳು ಬರ್ತಕ್ಕಂಥದ್ದು. ನೀವು ಮಾಡದೇ ಹೋದ್ರೂ ನೀವೇ ಮಾಡಿದ್ದು ಅನ್ನೋದು ಒಂದು ಬಂದ್ಬಿಡುತ್ತೆ, ಅಪವಾದ ಬರ್ತಕ್ಕಂಥದ್ದು ಆಗುತ್ತೆ. ಅದರಿಂದ ಹುಷಾರಾಗಿ ಪ್ರತಿಯೊಂದು ಕೆಲಸವನ್ನು ಹುಷಾರಾಗಿ ನೀವು ಪ್ರತಿಕ್ರಿಯಿಸಬೇಕಾಗುತ್ತೆ. ಅದೇ ವರ್ಷದ ಉತ್ತರಾರ್ಧ ಅಂದರೆ ಜೂನ್ 1 ಆದ ನಂತರ ನಿಮಗೆ ಗುರುಬಲ ಬರತಕ್ಕಂಥದ್ದು. ಕರ್ಕಾಟಕ ರಾಶಿಗೆ ಗುರು ಯಾವಾಗ ಪ್ರವೇಶ ಮಾಡ್ತಾನೋ ಆಗ ನಿಮಗೆ ಧನಕ್ಕೆ, ಹಣಕ್ಕಾಗಲಿ, ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೆ ಸುಖಗಳು ಉಂಟಾಗ್ತಕ್ಕಂಥದ್ದು. ಹಣಕಾಸಿನ ಹರಿವು ಚೆನ್ನಾಗಿ ಆಗುತ್ತೆ. ನೋಡಿ, ಯಾರಿಗೆ ಮದುವೆ ಆಗಿರಲ್ಲ ಅವ್ರಿಗೆ ಮದುವೆ ಆಗುತ್ತೆ. ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಅವರಿಗೆ ಸಂತಾನ ಉಂಟಾಗ್ತಕ್ಕಂಥದ್ದು. ಇಷ್ಟು ದಿವಸ ಏನು ಕಷ್ಟಪಟ್ಟಿರ್ತೀರಾ ಅದೆಲ್ಲ ನಿಮಗೆ ಪರಿಹಾರ ಆಗಿ ನೆಮ್ಮದಿಯ ವಾತಾವರಣ ಉಂಟಾಗುತ್ತೆ ನಿಮ್ಮಲ್ಲಿ. ಮತ್ತು ನಿಮ್ಮ ಸಂಪೂರ್ಣವಾದ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಒಂದು ಸಮಯ ಅಂತಲೇ ಹೇಳಬಹುದು. ಆಮೇಲೆ ಇನ್ನೊಂದು ನಿಮಗೆ ಹೇಳಬೇಕಂತಂದರೆ, ನೀವು ಚೆನ್ನಾಗಾಗ್ಬಿಡ್ತೀರಲ್ಲ, ಆಗ ಏನಾಗುತ್ತೆ, ಸ್ವಲ್ಪ ಮಾಟ ಮಂತ್ರ ಅಥವಾ ದುಷ್ಟಶಕ್ತಿಗಳ ಒಂದು ಪ್ರಯೋಗ ಉಂಟಾಗ್ತಕ್ಕಂಥದ್ದು. ನಿಮ್ಮ ಯಾರಾದರೂ ಹಿತಶತ್ರುಗಳು ಮಾಡಿಬಿಡ್ತಾರೆ ನಿಮಗೆ. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಿ. ಯಾರನ್ನು ಹೆಚ್ಚಿಗೆ ನಂಬಲಿಕ್ಕೆ ಹೋಗಬೇಡಿ. ಆಮೇಲೆ ನೀವು ಪೂಜೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಅದು ಯಾವ ಥರ ಪೂಜೆ ಮಾಡ್ತೀರಾ ಗೊತ್ತಾ? ನಂಗೆ ಅದು ಬೇಕು, ಇದು ಬೇಕು ಅಂತ ಭಗವಂತನ ಕೇಳ್ಕೊಳ್ಳೋದು. ನಂಗೆಲ್ಲ ಒಳ್ಳೇದು ಮಾಡಪ್ಪ, ಆ ಥರ ಕೇಳ್ಕೊಂಡು ಪೂಜೆ ಮಾಡ್ತೀರಾ. ಆದರೆ ಆತ್ಮೋನ್ನತಿಗಾಗಿ ನೀವು ಮಾಡೋದಿಲ್ಲ. ಏನು ಆತ್ಮೋನ್ನತಿಗಾಗಿ ಪೂಜೆ ಮಾಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ಫಲಗಳು ಸಿಗುತ್ತೆ. ಯಾಕೆ ಅಂತಂದರೆ ಎಲ್ಲ ಭಗವಂತನೇ ನೋಡ್ಕೊಂಡ್ಬಿಡ್ತಾನೆ. ನೀವು ಪೂಜೆ ಮಾಡಿದ ಫಲ ಬಿಟ್ಬಿಟ್ರೆ ಆವಾಗ ನಿಮ್ಗೆ ಇನ್ನೂ ಹೆಚ್ಚಿನ ಲಾಭ ಉಂಟಾಗ್ತಕ್ಕಂಥದ್ದು. ಮತ್ತು ತೀರ್ಥಯಾತ್ರೆಗೆ ಹೋಗಿ ಬರ್ತೀರಾ ಈ ವರ್ಷ. ಯಾವ್ದಾರ ಒಂದು ದೊಡ್ಡ ತೀರ್ಥಯಾತ್ರೆಗೆ ಹೋಗಿ ಬರ್ತೀರಾ. ಈ ಒಂದು ಮಿಥುನ ರಾಶಿಗೆ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ. ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಇಲ್ಲ ಶ್ರವಣ ಮಾಡ್ತಾ ಇರಿ. ಕ್ಯಾಸೆಟಲ್ಲಿ ಹಾಕ್ಕೊಂಡು ಕೇಳಿಸ್ಕೊತಾ ಇದ್ರೂ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು, ನಿಮ್ಗೇನು ನಂಗೆ ಬರಲ್ಲಪ್ಪ, ಯಾವುದು ಸಹಸ್ರನಾಮ ಹೇಳ್ಕೊಳಕ್ಕಾಗಲಿಲ್ಲ ಅಂತಂದರೆ, ನೀವು ಎಲ್ಲೆಲ್ಲಿ ಇರ್ತೀರೋ ಅಲ್ಲಲ್ಲಿ ಹಸಿರನ್ನು ಕಾಣುವಂಥದ್ದು. ಈಗ ಅಡುಗೆ ಮಾಡ್ತಾಯಿದ್ರೆ ಅಡುಗೆ ಮನೆಯಲ್ಲೇ ಯಾವುದೋ ಒಂದು ಪ್ಲ್ಯಾಂಟ್ ಇಟ್ಕೊಂಡಿರಿ, ಅಥವಾ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರೆ ಆ ಟೇಬಲ್ ಮೇಲೆ ಒಂದು ಗಿಡವನ್ನು ಇಟ್ಕೊಂಡಿರಿ, ಅಥವಾ ಇನ್ನೆಲ್ಲೋ ಇದ್ದೀರಾ ವರ್ಕ್ ಮಾಡ್ತಾ ಇರ್ತೀರಾ ಅಂತಂದರೆ ಹಸಿರು ಬಣ್ಣದ ಯಾವುದಾದ್ರು ವಸ್ತುವನ್ನು ಆಗಾಗ್ಗೆ ನೋಡ್ತಾ ಇರೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಉಂಟಾಗುತ್ತೆ. ಇನ್ನು ಮಿಥುನ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಯಾವ್ಯಾವುದಪ್ಪ ಅಂತಂದರೆ, ಮೃಗಶಿರ 3ನೇ ಪಾದ, ಮೃಗಶಿರ 4ನೇ ಪಾದ, ಆರಿದ್ರ ನಕ್ಷತ್ರ 1, 2, 3, 4, ಪುನರ್ವಸು ನಕ್ಷತ್ರ 1ನೇ ಪಾದ, 2ನೇ ಪಾದ ಹಾಗೂ 3ನೇ ಪಾದ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಮೃಗಶಿರ ನಕ್ಷತ್ರ ವೃಷಭ ರಾಶಿಯವರಿಗೆ ನಾನೊಂದು ಫಲ ಹೇಳಿದ್ದೆ. ಆದರೆ ಇಲ್ಲಿ ಮೃಗಶಿರ ನಕ್ಷತ್ರ ಮಿಥುನ ರಾಶಿಯವರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ, ಅವರು ಮೃಗಶಿರ ನಕ್ಷತ್ರದವರು ನಾಗಪ್ಪನ ಅಂದರೆ ಹಾವಿಗೆ ಹಾಲು ಎರ್ಕೊಂಡು ಬರ್ತಕ್ಕಂಥದ್ದು, ಮಂಗಳವಾರ ಹೋಗಿ ಅಥವಾ ಹುತ್ತಕ್ಕೆ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡ್ತಾ ಇರೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಫಲಗಳು ಸಿಗುತ್ತೆ. ಇನ್ನು ಆರಿದ್ರ ನಕ್ಷತ್ರದವರು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲದೆ ಹೋದರೆ ಪ್ರತಿನಿತ್ಯ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಹೇಳ್ತಾ ಇದ್ದರೆ ತುಂಬಾ ಒಳ್ಳೆಯದು ನಿಮಗೆ ಆರಿದ್ರ ನಕ್ಷತ್ರದವ್ರಿಗೆ. ಮತ್ತು ಪುನರ್ವಸು ನಕ್ಷತ್ರದವರು ನಿಮ್ಮ ನೆಚ್ಚಿನ ಗುರುವನ್ನು
ಸಾಯಿಬಾಬಾ ಆಗಿರಬಹುದು, ಶಂಕರಾಚಾರ್ಯರಾಗಿರಬಹುದು, ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಅಥವಾ ನಿಮ್ಮ ಯಾವುದೇ ಪ್ರೀತಿಯ ಗುರುಗಳಿಗೆ ನೀವು ಪೂಜೆ ಮಾಡೋದ್ರಿಂದ ಅಥವಾ ಅವರಿಗೆ ಸೇವೆ ಮಾಡೋದ್ರಿಂದ ಅಥವಾ ಅವ್ರ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಏನಾದರೂ ಕಾಣಿಕೆ ಅಥವಾ ಹಣ್ಣನ್ನು ಸಮರ್ಪಣೆ ಮಾಡಬರೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಫಲಗಳನ್ನು ನೀವು ಕಾಣ್ತೀರಾ. ಧನ್ಯವಾದಗಳು.